Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 74ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಜ್ಯ ಆರ್ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಎಸ್ ಇರುವ 27 ಕಬ್ಬಿಣದ ಗೋಳಗಳನ್ನ ಕರಗಿಸಿ ಎಸ್ ಮೇಲ್ಮೈ ವಿಸ್ತೀರ್ಣ ಹೊಂದಿರುವ ಹೊಸ ಗೋಳವನ್ನ ತಯಾರಿಸಿದೆ. ಸೊ ಪ್ರಶ್ನೆ 1, ಹೊಸ ಗೋಳದ ತ್ರಿಜ್ಯ ಆರ್ ಅನ್ನು ಎರಡನೇದು ಆರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ಎಸ್ ಮತ್ತು ಎಸ್ ಡ್ಯಾಶ್ ಗಳ ಅನುಪಾತವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಸಣ್ಣ ಗೋಳದ ತ್ರಿಜ್ಯವನ್ನ ಆರ್ ಅಂತ ತಗೊಳ್ಳೋಣ. ಓಕೆ, ಸೊ ಸಣ್ಣ ಗೋಳದ ತ್ರಿಜ್ಯ ಇಸ್ ಈಕ್ವಲ್ ಟು ಆರ್ ಆದ್ರೆ ಸಣ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಎಸ್ ಅಲ್ವಾ. ಸೊ ಕರಗಿಸಿದ ಒಟ್ಟು ಸಣ್ಣ ಗೋಳಗಳ ಸಂಖ್ಯೆ ಎಷ್ಟು? ಕರಗಿಸಿದ ಒಟ್ಟು ಸಣ್ಣ ಗೋಳಗಳ ಸಂಖ್ಯೆ ಎಷ್ಟಿದೆ? 27 ಅಲ್ವಾ. ಸೊ ಈಗ ಹೊಸ ಗೋಳದ ತ್ರಿಜ್ಯ ಆರ್ ಡ್ಯಾಶ್. ಸೊ ಹೊಸ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ? ಎಸ್ ಡ್ಯಾಶ್ ಅಲ್ವಾ. ಸೊ ಈಗ ಇಲ್ಲಿ ನಾವು ಹೊಸ ಗೋಳದ ತ್ರಿಜ್ಯ ಆರ್ ಡ್ಯಾಶ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಓಕೆ, 27 ಸಣ್ಣ ಗೋಳಗಳನ್ನ ಕರಗಿಸಿ ಏನ್ ಮಾಡಿದ್ದಾರೆ? 27 ಸಣ್ಣ ಗೋಳಗಳನ್ನ ಕರಗಿಸಿ ಒಂದು ದೊಡ್ಡ ಗೋಳವನ್ನ ಮಾಡಿರೋದ್ರಿಂದ 27 ಸಣ್ಣ ಗೋಳಗಳ ಒಟ್ಟು ಘನಫಲ ಏನಾಗತ್ತೆ? ಆ ಒಂದು ದೊಡ್ಡ ಗೋಳದ ಘನಫಲಕ್ಕೆ ಸಮನಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಗೋಳದ ಘನಫಲದ ಸೂತ್ರ ಏನ್ ಹೇಳಿ? ವಿ ಇಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. ಓಕೆ, ಸೊ ಇಲ್ಲಿ ವಿ 27. ಸೊ ವಿ ಏನ್ ಹೇಳಿ? 4/3 ಪೈ ಆರ್ ಡ್ಯಾಶ್. ಓಕೆ, ಸೊ ಆರ್ ಡ್ಯಾಶ್ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ? 27 ಎಷ್ಟು? 27 ಗೋಳಗಳು 4/3 ಪೈ ಆರ್ ಕ್ಯೂಬ್ಗೆ ಸಮ. ಓಕೆ, ಸೊ ಇಲ್ಲಿ ಎರಡು ಬದಿಯಲ್ಲಿ ನಮ್ಗೆ ಏನು 4/3 ಪೈ ಆರ್ ಕ್ಯೂಬ್. ಸೊ 4/3 ಪೈ ಇದೆ ಅಲ್ವಾ. ಸೊ ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಎರಡೂ ಕಡೆ ಇಲ್ಲಿ ನಾವು ಕ್ಯೂಬ್ ರೂಟ್ ಅನ್ನ ತೆಗೆದ್ರೆ ಸೊ ಏನಾಗುತ್ತೆ? ಇದು ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 27 ಆರ್ ಕ್ಯೂಬ್ ಆಗುತ್ತೆ. ಸೊ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಆರ್ ಡ್ಯಾಶ್ ಈಸ್ ಈಕ್ವಲ್ ಟು 3r ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಹೊಸ ದೊಡ್ಡ ಗೋಳದ ತ್ರಿಜ್ಯ ಸಿಕ್ಕಿದೆ. ಎಷ್ಟಿದೆ? 3r ಬರುತ್ತೆ. ಸೊ ಎರಡನೇದಾಗಿ ಏನ್ ಹೇಳಿದಾರೆ ಅವರು? ಎಸ್ ಮತ್ತು ಎಸ್ ಡ್ಯಾಶ್ ಗಳ ಅನುಪಾತವನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳಿ? 4πr. ಸೊ 4πr ಸ್ಕ್ವೇರ್ ಅಲ್ವಾ. ಸೊ ಸಣ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ 4πr ಸ್ಕ್ವೇರ್. ಓಕೆ, ಸೊ ಇಲ್ಲಿ ದೊಡ್ಡ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ? ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು 4πr ಡ್ಯಾಶ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 3r. ಓಕೆ, ಸೊ ಆರ್ ಡ್ಯಾಶ್ ಅನ್ನೋದೇನ್ ಹೇಳಿ? 3r ಆಗ್ಬಿಟ್ಟಿದೆ. ಓಕೆ, ಹಾಗಾದ್ರೆ ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು 4πr ಡ್ಯಾಶ್ ಅಂದ್ರೆ ಏನ್ ಹೇಳಿ? 3r ಅಲ್ವಾ. ಸೊ ಹಾಗಾಗಿ ಇಲ್ಲಿ 3r ಹೋಲ್ ಸ್ಕ್ವೇರ್. ಓಕೆ, ಸೊ ಹಾಗಾದ್ರೆ ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು 4π9r ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು 36 ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ಎಸ್ ಮತ್ತು ಎಸ್ ಡ್ಯಾಶ್ ಗಳ ಅನುಪಾತವನ್ನ ಹೇಳ್ಬೋದು. ಸೊ ಎಸ್ ಬೈ ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು 4πr ಸ್ಕ್ವೇರ್ ಡಿವೈಡೆಡ್ ಬೈ 36 ಪೈ ಆರ್ ಸ್ಕ್ವೇರ್ ಅಲ್ವಾ. ಸೊ 4 ಪೈ ಕ್ಯಾನ್ಸಲ್ ಆಗುತ್ತೆ, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ 4 1 4 4 9 36. ಸೊ ಎಸ್ ಅನುಪಾತ ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 1:9 ಆಗುತ್ತೆ. ಓಕೆ, ಸೊ ಇದೇನಾಯ್ತು ಹೇಳಿ? ಎಸ್ ಮತ್ತು ಎಸ್ ಡ್ಯಾಶ್ ಗಳ ಅನುಪಾತ ಆಗಿದೆ. ಓಕೆ, ಥ್ಯಾಂಕ್ ಯು.